ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧವಾಗಿ ಇದೀಗ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇರುವಾಗಲೇ ಒಂದು ಮಹತ್ವದ ಬೆಳವಣಿಗೆ ಕೇಸ್ಗೆ ಒಂದು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸಾಕ್ಷಿ ಸಂದೀಪ್ಗೆ ಬೆದರಿಕೆಯನ್ನ ಹಾಕಿದ ಮೂವರನ್ನ ಇದೀಗ ಆಗಲೇ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ವೇಳೆ ಅರೆಸ್ಟ್ ಆದಂತಹ 3 ಜನರಲ್ಲಿ ಪುನೀತ್ ಅನ್ನುವಂಥವನು ಕೂಡ ಒಬ್ಬ ಇದ್ದಾನೆ. ಅವನು ದರ್ಶನ್ ಆಪ್ತ ಬಳಗದಲ್ಲೇ ಕಾಣಿಸ್ಕೊಂಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಕ್ಕೆ ಸಾಕ್ಷಿ ಹೇಳಬೇಕಾಗಿರುವಂತಹ ಒಂದು ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದಂತಹ ಕೇಸ್ ಸಂಬಂಧವಾಗಿ ಈಗ ಈ ಪುನೀತ್ ಅರೆಸ್ಟ್ ಆಗಿದ್ದಾನೆ. ವೇಣು, ಸುಹಾಸ್ ಇನ್ನಿಬ್ರು ಸಹ ಏನಿದ್ದಾರೆ ಅವರನ್ನ ಕೂಡ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಮುಖ ಆರೋಪಿ ಹಾಗೆ ರೇಣುಕಾಸ್ವಾಮಿ ಕೇಸ್ನ ಸಾಕ್ಷಿಯೂ ಆಗಿರುವಂತಹ ಪುನೀತ್ ಎಂಬಾತ ದರ್ಶನ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಂತ ಹೇಳಲಾಗ್ತಾ ಇದೆ. ಇದೀಗ ದರ್ಶನ್ನ ಆಪ್ತ ಬಳಗದಲ್ಲೂ ಸಹ ಈತ ಆಗಾಗ ಕಾಣಿಸ್ಕೊಂಡಿದ್ದಾನೆ. ಇದು ದರ್ಶನ್ಗೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅಂದರೆ, ದರ್ಶನ್ ಸುಮ್ಮನೆ ಇದ್ರೂ ಸಹ ಫ್ಯಾನ್ಸ್ಗಳು ಸುಮ್ಮನೆ ಇರೋ ಥರ ಕಾಣಿಸ್ತಾ ಇಲ್ಲ. ಅವ್ರನ್ನ ಇನ್ನೂ ಸಹ ತಗ್ಲಾಕ್ಸ್ತಾನೆ ಇದ್ದಾರೆ. ಅಲ್ಲ, ಅಷ್ಟು ಗೊತ್ತಾಗಲ್ವಾ ಜನಗಳಿಗೆ? ನಾವು ಹೀಗೆಲ್ಲ ಮಾಡಿದ್ರೆ ಏನೆಲ್ಲ ಆಗಬಹುದು ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇರೋಲ್ಲ. ಅದಕ್ಕೆ ಹೇಳೋದು, ಯಾವುದಾದ್ರೂ ಅತಿಯಾಗಿದ್ರೆ ಅದರ ಎಫೆಕ್ಟ್ ಅಷ್ಟೇ ಕ್ರಿಟಿಕಲ್ ಆಗಿರುತ್ತೆ ಅಂತ. ನೀವು ಮಾಡೋ ಕೆಲಸಗಳಿಗೆ ಈಗ ಆಯಪ್ಪ ಅನುಭವಿಸ್ಬೇಕು ನೋಡಿ. ಈ ಥರ ಇದಕ್ಕೂ ಮುಂಚೆ ಎಷ್ಟೆಲ್ಲ ಆಗಿದೆ, ಆದರೂ ಸಹ ಇನ್ನೂ ದರ್ಶನ್ ಫ್ಯಾನ್ಸ್ ಬುದ್ಧಿ ಕಲಿತಾ ಇಲ್ಲ. ಇನ್ನು ಬೆದರಿಕೆ ಕೇಸ್ನಲ್ಲಿ ಕೂಡ ದರ್ಶನ್ಗೆ ಮತ್ತೆ ಕಷ್ಟವನ್ನು ತಂದುಕೊಟ್ಟಿದ್ದಾರೆ ಸೋಕಾಲ್ಡ್ ಫ್ಯಾನ್ಸ್. ಪುನೀತ್ ಅನ್ನೋನು ದರ್ಶನ್ ಫ್ಯಾನ್ ಪೇಜ್ಗಳ ಕೆಲವೊಂದು ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರೋನು. ಜೊತೆಗೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕೆಲವೊಂದು ಆರೋಪಿಗಳಿಗೂ ಸಹ ಈತ ಪರಿಚಯ ಇದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಪುನೀತ್, ವೇಣು, ಸುಹಾಸ್ ಮೂವರ ಮೊಬೈಲ್ ಫೋನನ್ನು ಸೀಸ್ ಮಾಡಿದ್ದಾರೆ ಪೊಲೀಸ್ನವರು. ಇನ್ನು ಏನಾದರೂ ಸಾಕ್ಷಿ ಸಿಗ್ಬೋದಾ ಅನ್ನೋ ನಿರೀಕ್ಷೆಯಲ್ಲೇ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೋಷಿಯಲ್ ಅಕೌಂಟ್ಗಳ ಮೇಲೂ ಸಹ ಪೊಲೀಸ್ನವರು ಕಣ್ಣಿಟ್ಟಿದ್ದಾರೆ. ಪರಿಶೀಲನೆ ಜೊತೆಗೆ ವಾಟ್ಸಪ್ ಡೇಟಾವನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಆರೋಪಿಗಳು ವಾಟ್ಸಪ್ನಿಂದ ಕಾಲ್ ಮಾಡಿ ಸಾಕ್ಷಿ ಸಂದೀಪ್ಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಡೇಟಾ ರಿಟ್ರೀವ್ ಬಳಿಕ ಮೊಬೈಲ್ ಫೋನ್ಗಳನ್ನು SFLಗೆ ಕಳಿಸಲಾಗ್ತಾ ಇದೆ. CDR ರಿಪೋರ್ಟ್ ಬಂದ ತಕ್ಷಣ ಪ್ರತಿಯೊಂದು ಕರೆಗಳ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರತಿಯೊಂದು ನಂಬರ್ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ತಗೊಳ್ತಾ ಇದ್ದಾರೆ. ದರ್ಶನ್ ಆಪ್ತ ಬಳಗದಲ್ಲಿ ಆರೋಪಿ, ಬೆದರಿಕೆ ಆರೋಪಿ ಏನಿದ್ದಾರೆ ಪುನೀತ್ ಅವರನ್ನ, ಅವನು ಏನಿದ್ದಾನೆ ದರ್ಶನ್ ಒಂದು ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಹೊರಬಂದಿದೆ. ಈ ಹಿಂದೆ ತೂಗ್ದೀಪ್ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಜೊತೆನೆ ಪುನೀತ್ ಕಾಣಿಸ್ಕೊಂಡಿದ್ದ ವಿಡಿಯೋ ಕೂಡ ಇದೀಗ ಪೊಲೀಸರ ಕೈಗೆ ಸಿಕ್ಕಿದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ದರ್ಶನ್ ಹಾಗೆ ಪುನೀತ್ಗೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಅನ್ನೋದರ ಬಗ್ಗೆ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.